ಇನ್ನು ಅದೇ ವಿನಯ್ ನೀವು ಮತ್ತೆ ನಮ್ರತಾ ಒಟ್ಟಿಗೆನೆ ಇರ್ತಾ ಇದ್ರಿ ಜಾಸ್ತಿ, ಸಪರೇಟ್ ಆಗಿ ಇರ್ತಾ ಇದ್ರಿ. ಆ ಕಡೆ ಕಾರ್ತಿಕ್, ತನಿಷಾ, ಸಂಗೀತ ಅವರು 3 ಜನ ಒಟ್ಟಿಗೆ ಇರ್ತಾ ಇದ್ರು. ಸೊ ಆ ತರ ಎಲ್ಲ ನಿಮ್ಗೆ ನೋಡುವಾಗ ನಿಜಕ್ಕೂ ಗ್ರೂಪಿಸಮ್ ಅನ್ನುವಂಥದ್ದು ಅಲ್ಲಿ ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ವರ್ಕೌಟ್ ಆಗೋದು ಬಿಡೋದು ಬೇರೆ. ನಾವು ಗ್ರೂಪ್ ಫಾರ್ಮ್ ಮಾಡ್ಕೊಬೇಕು ಅಂತ ಗ್ರೂಪ್ ಮಾಡ್ಕೊಳ್ಳಿಲ್ಲ. ನಾವು ಫ್ರೆಂಡ್ಸ್ ಆದ್ವಿ ಫಸ್ಟ್. ಅಂದ್ರೆ ಮನೆಯಲ್ಲಿ ಹೋಗಿದ್ದ ಆರ್ಡರ್ ನೋಡಿದ್ರೆ ಫಸ್ಟ್ ನಮ್ರತಾ ಹೋದ್ರು, ಆಮೇಲೆ ನಾನು ಹೋದೆ, ಆಮೇಲೆ ಈಶಾನಿ, ವಿನಯ್ ಬಂದ್ರು. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ರಕ್ಷಕ್ ಆಮೇಲೆ ಬಂದಿದ್ದು. ಸೊ ಸ್ಟಾರ್ಟಿಂಗ್ ಅಲ್ಲೇ ನಮ್ದೊಂದು ವೈಬ್ ಆಗೋಯ್ತು ಆಯ್ತಾ. ಅಂದ್ರೆ ನಾವು ಆಡೋ ಮಾತುಗಳು ಅವ್ರಿಗೆ ಅರ್ಥ ಆಗ್ತಾ ಇತ್ತು, ಅವ್ರು ಆಡೋ ಮಾತುಗಳು ನಮ್ಗೆ ಅರ್ಥ ಆಗ್ತಾ ಇತ್ತು. ಅಂಡ್ ನಮ್ಮಲ್ಲಿ ಒಂದು ಅನ್ಸೆಡ್ ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಅಂದ್ರೆ ನಾವು ಆಲ್ಮೋಸ್ಟ್ ಸಿಮಿಲರ್ ಲೈನ್ಸ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ವಿ ಆಯ್ತಾ. ಹಂಗೆ ಫ್ರೆಂಡ್ಸ್ ಆಗಿದ್ದು, ಆಮೇಲೆ ಅದೊಂದು ಗ್ರೂಪ್ ಆಗಿದ್ದು. ಬಿಕಾಸ್ ಆಮೇಲೆ ಗ್ರೂಪಿಸಮ್ ವರ್ಕ್ ಆಗುತ್ತಾ ಆಗಲ್ವಾ ಅದು ಬೇರೆ ವಿಷಯ. ನಮ್ಗೆ ಯಾರೋ ಕಂಫರ್ಟ್ ಝೋನ್ ಆಗಿದ್ದಾರೆ, ನನ್ಗೆ ಇವ್ರ ಜೊತೆ ಮಾತಾಡಕ್ ಇಷ್ಟ ಅಂದ್ರೆ ಅವ್ರ ಜೊತೆ ಮಾತಾಡ್ತೀನಿ ನಾನು. ಅಂಡ್ ಅದರಿಂದ ನಾನು ಪರ್ಸ್ನಲಿ ನಾನು ಕೇರ್ ಮಾಡಲಿಲ್ಲ. ನನಗೆ ಗೇಮಲ್ಲಿ ಅದನ್ನ ನನ್ನ ಮುಂದೆ ತೊಗೊಂಡೋಗುತ್ತಾ ಹಿಂದೆ ತೊಗೊಂಡೋಗುತ್ತಾ. ನನಗೆ ನನ್ನ ಫ್ರೆಂಡ್ಸ್ ಇರಲಿಲ್ಲ ಅಂದರೆ, ವಿನಯ್, ನಮ್ರತಾ, ಮೈಕಲ್ ಇರಲಿಲ್ಲ ಅಂದರೆ ನಾನು 100% ಅಷ್ಟು ದಿನ ಇರೋಕ್ಕಾಗ್ತಾ ಇರಲಿಲ್ಲ. ನನಗೆ ಮೆಂಟಲಿ ಮತ್ತು ಇಮೋಷ್ನಲಿ ನನ್ನ ಫ್ರೆಂಡ್ಸ್ ಬೇಕಾಗಿತ್ತು. ಆ್ಯಂಡ್ ಅವ್ರು ನನ್ನ ನಿಂತ್ಕೊಂಡಿದ್ರು, ನಾನು ಅವ್ರಿಗೆ ನಿಂತ್ಕೊಂಡಿದ್ದೆ. ಸೊ ಐ ಡೋಂಟ್ ಅಂದರೆ ಹೇಳ್ತಾರೆ, ನೀವು ಆ ಗ್ರೂಪಲ್ಲಿ ಇರಲಿಲ್ಲ ಅಂದರೆ ನೀವು ಇನ್ನೂ ಜಾಸ್ತಿ ದಿನ ಇರ್ತಾ ಇದ್ರೇನೋ. ಏನು ಮಾಡ್ಬಿಡ್ತಾ ಇದ್ದೆ ನಾನು? ಇನ್ನೊಂದು 2 ವಾರ ಇದ್ಬಿಟ್ಟು ಏನು ಮಾಡ್ಬಿಡ್ತಾ ಇದ್ದೆ? ಇಷ್ಟು ದಿನ ನಾನು ಮಾಡದೇ ಇರೋದು. ಸೊ ಐ ಡೋಂಟ್ ಥಿಂಕ್ ಇಟ್ ಮ್ಯಾಟರ್ಸ್. ಆ್ಯಂಡ್ ಮುಗ್ದೋಗಿದೆ, ಐ ಆಮ್ ಔಟ್. ಸೊ ಅದನ್ನ ಮತ್ತೆ ಡೈಸೆಕ್ಟ್ ಮಾಡಿಕೊಂಡು ನಾನು ಅದು ಮಾಡಿದರೆ ಇದಾಗೋದು, ಇದು ಮಾಡಿದ್ರು ಇಟ್ಸ್ ಆಲ್ ರೈಟ್. ಯಾರು ಮುಂದೆ ಹೋಗ್ತಾರಣ. ಅಂದರೆ ನೀವು ಮುಂಚೆನೇ ಸ್ವಲ್ಪ ಪ್ಲಾನಿಂಗ್ ಇತ್ತು, ಅಂದರೆ ಇಷ್ಟು ದಿನ ನಾನು ಇರ್ತೀನಿ ಅಂತ ಒಂದು ಇಷ್ಟು ಮೈಂಡ್ ಸೆಟ್ ಇಟ್ಕೊಂಡೆ ಹೋಗಿದ್ರಾ ಅಥವಾ? ನನ್ನ ಪ್ರಕಾರ ನಾನು ಬಿಗ್ ಬಾಸ್ ಮೆಟೀರಿಯಲ್ ಅಲ್ಲ. ನಾನು ಇನಿಷಿಯಲಿ ಮೇಕರ್ಸ್ಗೂ ಅದೇ ಹೇಳಿದ್ದೆ, ನನ್ನ ಯಾಕೆ ಪಿಕ್ ಮಾಡ್ತಾ ಇದ್ದೀರಾ, ವೈ ಮೀ, ನನ್ನಲ್ಲಿ ಏನು ಕಾಣಿಸಿದೆ ನಿಮಗೆ ಅಂತ. ಸೊ ನನ್ನ ಪ್ರಕಾರ ನಾನು ಅಪ್ಪ ಅಮ್ಮನಿಗೂ ಒಂದು 2-3 ವಾರ ಇರ್ತೀನಿ ಅಂತ ಅನ್ಕೊಂಡಿದ್ರು. ಬಟ್ ನಾನು ಫಸ್ಟ್ ವಾರ ನಂಗೆ ಕ್ಯಾಪ್ಟನ್ ಅದೇ, ಇಮ್ಯುನಿಟಿ ಸಿಕ್ತು. ಸೊ ಅದೊಂದು 3 ವಾರ ಅಲ್ಲಿ ನಿಮಗೆ ಇದಾಗುತ್ತೆ. ಹಂಗೆ ಪ್ರಾಬ್ಲಿ ನಾನು ಟಾಸ್ಕ್ ಅಷ್ಟು ಚೆನ್ನಾಗಿ ಆಡಿದ್ದಕ್ಕೆ ನಾನು ಅಷ್ಟು ದಿನ ಉಳ್ಕೊಂಡಿದ್ನೇನೋ. ಆ್ಯಂಡ್ ನನಗೊಂದಷ್ಟು ಸ್ಟ್ರಾಂಗ್ ಫ್ರೆಂಡ್ಶಿಪ್ಸ್ ಬಿಲ್ಡ್ ಆಯಿತು. ಇಲ್ಲಾಂದಿದ್ರೆ ಐ ಡೋಂಟ್ ಥಿಂಕ್ ಅಷ್ಟು ದಿನ ನಾನು ಸರ್ವೈವ್ ಆಗ್ತಾ ಇದ್ದೆ ಅಂತ. ಬಿಕಾಸ್ ಬಿಗ್ ಬಾಸ್ ಗೇಮ್ಗೆ ಬೇಕಾಗಿರೋ ಸ್ಕಿಲ್ ನನ್ನಲ್ಲಿ ಇರಲಿಲ್ಲ. ಆ್ಯಂಡ್ ಆ ಸ್ಕಿಲ್ನ ನಾನು ಕಲಿಯೋಕ್ಕೂ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಓಕೆ. ಇನ್ನು ನೀವು ವಿನಯ್ ಅವ್ರ ಜೊತೆನೇ ಇದ್ರಿ, ಆ ಟೀಮಲ್ಲೇ ಇದ್ರಿ. ವಿನಯ್ ನಿಮ್ದು ಅಂದ್ರೆ ಒಂದು ಒಳ್ಳೆ ಏನು ಫ್ರೆಂಡ್ಶಿಪ್ ಇರ್ಬೋದು, ಒಂದು ಒಳ್ಳೆ ಸಂಬಂಧ ಇರ್ಬೋದು. ಆದ್ರೆ ಜನ ಅಥವಾ ಕಿಚ್ಚ ಸುದೀಪ್ ಅವರು ಕೂಡ ಅವ್ರಿಗೆ ಆನೆ ಅಂತ ಒಂದು ಇದು ಕೊಟ್ರು, ಹೇಳಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರಿಗೆ ಅದು ಇನ್ನ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ಸೊ ಯಾಕೆ ಹಿಂಗೆ ಹೇಳ್ತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆನೆ ಅಂತ ಕೊಟ್ರಲ್ಲ, ಅದರಿಂದ ವಿನಯ್ಗೆ ಹೆಲ್ಪ್ ಆಗಿರೋದಕ್ಕಿಂತ ಲಾಸ್ ಆಗಿರೋದೇ ಜಾಸ್ತಿ. ಸೊ ಒಂದು ಟಾರ್ಗೆಟ್ ಅಂತ ಹಾಕೋರು. ಆನೆ ಅಂತ ಕೊಟ್ಟಾಗ ಇಟ್ಸ್ ಅ ಟಾರ್ಗೆಟ್, ಅಂದ್ರೆ ಇವರು ಸ್ಟ್ರಾಂಗ್ ಇದಾರೆ, ಎಲ್ಲಾರು ಇವ್ರನ್ನ ಅಟ್ಯಾಕ್ ಮಾಡಿ ಅಂತ. ಸೊ ಅವ್ರಿಗೆ ಆನೆ ಅಂತ ಕೊಟ್ಟಾಗ ಎಲ್ಲಾರು ನಾವು ಆನೆ ನೋಡಿಬೇಕು ಅಂತ ನಿಂತ್ಕೊಂಡ್ಬಿಟ್ರು. ಅವಿನಾಶ್ ಬಂದ್ಬಿಟ್ರು, ಆನೆ ಪಳಗಿಸ್ತೀನಿ ಅಂತ. ಸೊ ಎಲ್ಲಾರು ಅವ್ರನ್ನ ಅಪೋನೆಂಟ್ ಆಗಿ ಪಿಕ್ ಮಾಡಿದ್ರು. ನನ್ಗೆ ಅದ್ಯಾವುದೂ ಮ್ಯಾಟರ್ ಆಗಿಲ್ಲ. ಬಿಕಾಸ್ ನನ್ಗೆ ವಿನಯ್ ಆಸ್ ಅ ಪರ್ಸನ್ ಏನು ಅಂತ ಗೊತ್ತು ಆಯ್ತಾ. ನನ್ಗೆ ಅವ್ರು ಆಸ್ ಅ ವ್ಯಕ್ತಿ ಇಷ್ಟ ಆಗಿದ್ರು. ಸೊ ನಾನು ಅವ್ರ ಜೊತೆನೆ ಆಡ್ತಾ ಇದ್ದೆ ಆ್ಯಂಡ್ ಅವ್ರ ಜೊತೆನೆ ಇದ್ದೆ. ನೀವು ಆನೆ ನೋಡಿಯಕ್ಕೆ ಬರ್ತಿರೋ, ಮತ್ತೊಂದು ಹೊಡಿಯಕ್ಕೆ ಬರ್ತಿರೋ, ನನ್ಗದೆಲ್ಲ ತುಂಬ ಒಂಥರ ಸ್ಟೂಪಿಡ್ ಅನ್ಸೋದು. ಆ್ಯಂಡ್ ನನಗೆ ಫಾರ್ ಮೀ ಫ್ರೆಂಡ್ಶಿಪ್ ಇಸ್ ಮೋರ್ ಇಂಪಾರ್ಟೆಂಟ್ ಆಯ್ತಾ. ಸೊ ಹಂಗೆ ಇದ್ದೆ. ಸೊ ನನ್ನ ಕೊನೆ ತನಕ ನೀವು ನೋಡಿದ್ರೆ ನಾನು ವಿನಯ್ ಆಲ್ಮೋಸ್ಟ್ ಎಲ್ಲ ಟಾಸ್ಕು ಒಟ್ಟಿಗೆ ಆಡಿದ್ವಿ. ನಾವು ಹೇಳ್ಕೊತಾ ಇದ್ವಿ ಮನೇಲಿ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಸಚಿನ್ ಸೇವಾಗ್ ಹೇಗಿದಾರೋ ಆ ಥರ ವಿನಯ್ ಸ್ನೇಹಿತ್ ಆಮೇಲೆ ನಾವು ಆಲ್ಮೋಸ್ಟ್ ಆಡಿರೋ ಟಾಸ್ಕ್ ಎಲ್ಲ ಗೆದ್ದಿದ್ವಿ, ಒಟ್ಟಿಗೆ ಆಡಿರೋ. ಸೊ ನಮ್ಗ ಇದಿತ್ತು ದಟ್ ಪರವಾಗಿಲ್ಲ, ಎಷ್ಟು ಜನ ಅಟ್ಯಾಕ್ ಮಾಡಕ್ ಬಂದ್ರು ನಾವು ನಿಂತ್ಕೋತೀವಿ ಅಂತ. ಅಂಡ್ ಕೊನೆ ತನಕ ನಿಂತಿದ್ವಿ. ಹೌದು, ಅದೇ ನೋಡ್ದವ್ರಿಗೂ ಅದು ಗೊತ್ತಾಗ್ತಿತ್ತು. ತುಂಬಾನೇ ಚೆನ್ನಾಗಿ ಯಾರು ಏನ್ ಹೇಳಿದ್ರು ನೀವಿಬ್ರು ತುಂಬಾ ಕ್ಲೋಸ್ ಆಗಿ ಇದ್ರಿ. ನೀವು ಅವ್ರನ್ನ ಬಿಟ್ಕೊಡ್ತಾ ಇರ್ಲಿಲ್ಲ, ಅಣ್ಣ ಅಂತ ತುಂಬಾ ಹೇಳಿದ್ರಿ. ಆ ಒಂದು ವಿಚಾರ ಕೂಡ ಸಾಕಷ್ಟು ಜನರಿಗೆ. ನಾನೊಂದು ಕ್ಯಾಪ್ಟನ್ಸಿನೂ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಹೌದೌದು, ಕರೆಕ್ಟ್. ಒಂದು ಕ್ಯಾಪ್ಟನ್ಸಿ ಡೆಡಿಕೇಟ್ ಮಾಡ್ತೀವಿ. ಮುಂಚೆಯಿಂದಲೂ ನಿಮ್ಗೆ ಅಂದ್ರೆ ಅವರು ಅಷ್ಟೇ ಕ್ಲೋಸ್ ಇದ್ರ ಅಥವಾ ಬಿಗ್ ಬಾಸ್ ಮನೆಗೆ ಅಂದ್ರೆ? ಇಲ್ಲ, ನನ್ ಬಿಗ್ ಬಾಸ್ ಮನೇಲೆ ಪರಿಚಯ ಆಗಿದ್ದು, ಮುಂಚೆಯಿಂದ ಪರಿಚಯ ಅಲ್ಲ. ನಂಗೆ ನಮ್ರತನೂ ಮುಂಚೆಯಿಂದ ಪರಿಚಯ ಅಲ್ಲ, ಮೈಕಲ್ಲು ಮುಂಚೆಯಿಂದ ಪರಿಚಯ ಅಲ್ಲ, ಎಲ್ಲ ಅಲ್ಲೇ ಪರಿಚಯ ಆಗಿರೋದು.
ಓಕೆ ಓಕೆ. ಅಂದ್ರೆ ಈಗ ಏನು ಇವಾಗ ನಿಮ್ಗೆ ಸೀರಿಯಲ್ ಅಂದ್ರೆ ಮುಂಚೆ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರಿ, ಅಲ್ಲಿ ಇದ್ದವ್ರು ಯಾರು ಪರಿಚಯ ಇದ್ದವ್ರು ಇಲ್ಲ ಇವಾಗ ಇಲ್ಲಿ Big Boss ನಾನು ಮನೆಯಲ್ಲಿ? ನಮ್ಮನೆ ರಾಣಿ ಅಂತ ಕಲರ್ಸ್ ಅವ್ರಿಗೆ ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಕಲರ್ಸ್ ಕನ್ನಡಗೆ. ಅಲ್ಲಿ ಇದ್ದವ್ರು ಯಾರು ಇರ್ಲಿಲ್ಲ. ಅಂಡ್ ನನ್ಗೆ ಅಲ್ಲಿ ಪರಿಚಯ ಇರೋರು ಸೀರಿಯಲ್ ಇಂಡಸ್ಟ್ರಿಲಿ ಯಾರು ಇರ್ಲಿಲ್ಲ ಎಲ್ಲ. ಆಮೇಲೆ ನಾನು ತೀರಾ ಹೊಸಬಾಯ ಸೀರಿಯಲ್ ಇಂಡಸ್ಟ್ರಿಗೆ. ನಾನು 9 ತಿಂಗಳು ಟೆಲಿವಿಷನ್ ಮಾಡಿದ್ದೀನಿ ಅಷ್ಟೇ. ನಾನು 9 ತಿಂಗಳು ಟೆಲಿವಿಷನ್ ಮಾಡಿ ಬಿಗ್ ಬಾಸ್ ಮನೇಲಿ ಇದ್ದೀನಿ. ಗ್ರೇಟ್ ಅನ್ಸುತ್ತಲ್ವಾ ಅದು? ನಿಮ್ಗೆ ಹೆಮ್ಮೆಯ of ವಿಷಯ course. ನಿಜವಾಗ್ಲು. ಯಾಕಂದ್ರೆ ಅಷ್ಟು ಬೇಗ ಬಿಗ್ ಬಾಸ್ ಒಂದು ಆಹ್ವಾನ ಸಿಗುತ್ತೆ ಅಂದ್ರೆ ಹೌದು. ಯಾರು ಮಿಸ್ ಮಾಡ್ಕೊಳ್ಳೋದು ಈ ಕಡೆ ಇಲ್ಲ. ಮತ್ತೆ ಟಾಸ್ಕ್ ವಿಚಾರಕ್ಕೆ ಬಂದಾಗ ಕುಸ್ತಿಪಟುವಾಗಿ ನೀವು ತುಂಬಾ ಅದ್ಭುತವಾಗಿ ಆಟ ಆಡಿದ್ರಿ. So ಇದ್ರ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಸಿ ಯಾವುದೇ ಒಂದು ಫೈಟ್ ಅಲ್ಲಿ ಗೆಲ್ಬೇಕಾದ್ರೆ ಅಗ್ರೆಷನ್ ಇಂಪಾರ್ಟೆಂಟ್ ಅಲ್ಲ, ಆಯ್ತಾ? ಆ ಮೂಮೆಂಟ್ ಅಲ್ಲಿ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಮೂಮೆಂಟ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ, ಆ ಮೂಮೆಂಟ್ ಅಲ್ಲಿ ಯಾರು ಇಸ್ ಟ್ರೂಲಿ ಪ್ರೆಸೆಂಟ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪ್ರಾಬ್ಲಿ ಕಾರ್ತಿಕ್ ಎಲ್ಲೋ ಲೈಟ್ ಆಗಿ ತಗೊಂಡ್ರು ಅನ್ಸುತ್ತೆ ನನ್ನ. ಅಂದ್ರೆ ತುಂಬಾ ಈಸಿಯಾಗಿ ಇದ್ ಮಾಡ್ಬೋದು ಅಂತ. ನನ್ಗೆ ನನ್ನ ಸ್ಟ್ರೆಂತ್ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಆಯ್ತಾ? ನಾನು ಇಷ್ಟು ವರ್ಷದಿಂದ ಏನ್ ನನ್ನ ಬಾಡಿನ ನಾನು ಟ್ರೈನ್ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ಸ್ಟ್ರೆಂತ್ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಅಂಡ್ ಅಷ್ಟೇ. ಕಾರ್ತಿಕ್ ಕೆಟ್ಟದಾಗ ಆಡಿದ್ರು ನಾನು ಚೆನ್ನಾಗಿ ಆಡಿದೆ ಅಂತಲ್ಲ, ಇಟ್ ಜಸ್ಟ್ ದಟ್ ಇಟ್ ವಾಸ್ ಮೈ ಡೇ. ಅಂಡ್ ಪ್ರಾಬ್ಲಿ ಇನ್ನೊಂದ್ಸತಿ ಸೊ ಇಟ್ಸ್ ಓಕೆ. ಆಮೇಲೆ ನಾನು ಗೆದ್ಮೇಲೂ ನಾನು ಬೀಗ್ಲಿಲ್ಲ ಕಾರ್ತಿಕ್ಕಿಗೆ. ನೀನು ಹೇಳಿದ ಐ ವಾಸ್ ಲೈಕ್ ವೆಲ್ ಪ್ಲೇಡ್ ಬ್ರೋ, ಅಷ್ಟೇ, ಮುಗಿತು. ಓಕೆ ಓಕೆ. ಇನ್ನು ಟಾಸ್ಕ್ ಗಳನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಬಂದ್ರಿ. ಸೊ ನೀವು ಏನು ಕ್ಯಾಪ್ಟನ್ ಕೂಡ ಆಗಿರ್ಬೇಕಾದ್ರೆ ಒಂದಿಷ್ಟು ನಿಮ್ಗೂ ಸವಾಲ್ ಆಯ್ತು, ಕಷ್ಟ ಅಂತ ಅನಿಸ್ತಾ ಇತ್ತಾ ನಿಮ್ಗೆ ಕ್ಯಾಪ್ಟನ್ ಟಾಸ್ಕ್? ನನ್ಗೆ 2 ಕ್ಯಾಪ್ಟನ್ಸಿನೂ ತುಂಬಾ ಇಂಪಾರ್ಟೆಂಟ್ ಕ್ಯಾಪ್ಟನ್ಸಿ ಹೊಡೆದಿರೋದು ನಾನು. ಫಸ್ಟ್ ಕ್ಯಾಪ್ಟನ್ಸಿ ಬಿಗ್ ಬಾಸ್ ಸೀಸನ್ 10 ಫಸ್ಟ್ ಕ್ಯಾಪ್ಟನ್ ಆಗಿದ್ದು. ಅವಾಗ ಬಿಗ್ ಬಾಸ್ ಮನೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ಬಿಗ್ ಬಾಸ್ ಮನೆ ರೂಲ್ಸ್ ಏನು, ಆಮೇಲೆ ನಾನು ಎಲ್ಲೂ ಲೈಫಲ್ಲಿ ರೂಲ್ಸ್ ಫಾಲೋ ಮಾಡದೇ ಇರೋನು. ನಾನು ರೂಲ್ಸ್ ಫಾಲೋ ಮಾಡಿಸ್ಬೇಕಾಯ್ತು ಅಲ್ಲಿರೋರ್ಗೆ. ಆಮೇಲೆ ಅಸಮರ್ಥರು ಅಸಮರ್ಥರು ಅಂತ ಒಂದು ಡಿವೈಡ್ ಇತ್ತು. ಅಂಡ್ ನಾನು ಆಕ್ಚುಲಿ ಅಸಮರ್ಥರಿಗೆ ಸ್ವಲ್ಪ ಅವ್ರ ಲೈಫ್ ಈಸಿ ಮಾಡ್ಕೊಟ್ಟೆ. ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಟಾಯ್ಲೆಟ್, ಎಲ್ಲರೂ ಟಾಯ್ಲೆಟ್ ಹೋದ್ಮೇಲೆ ಅವ್ರು ಟಾಯ್ಲೆಟ್ ಹೋಗ್ಬೇಕು ಅಂತ ಎಲ್ಲ ಇತ್ತು. ಆ ರೂಲ್ಸ್ನೆಲ್ಲ ಈಸಿ ಮಾಡಿದೆ ನಾನು. ನೀವು ಟಾಯ್ಲೆಟ್ಗೆ ಬ್ರಷ್ ಎಲ್ಲ ಮಾಡ್ಕೊಬೋದು, ಸ್ನಾನ ಮಾತ್ರ ಎಲ್ಲ ಮುಗಿಸ್ಕೊಂಡ್ಮೇಲೆ ಹೋಗಿ ಅಂತ. ಅಂಡ್ ಒಂದಷ್ಟು ರೂಲ್ಸ್ ಅನ್ನ ನಾನು ಡೈಲ್ಯೂಟ್ ಮಾಡಿ ಅವ್ರಿಗೆ ಲೈಫ್ ಈಸಿ ಮಾಡಿದೆ. ಸೊ ದಟ್ ವಾಸ್ ಆಲ್ಸೋ ಡಿಫಿಕಲ್ಟ್. ಅಂಡ್ ಸೆಕೆಂಡ್ ಕ್ಯಾಪ್ಟನ್ಸಿ ಇನ್ನೂ ಕಷ್ಟ ಆಯ್ತು, ಬಿಕಾಸ್ 2x ಪವರ್ ಅಂಡ್ ವಿಶೇಷ ಅಧಿಕಾರ ಕೊಟ್ಟಿದ್ರು. ಆಮೇಲೆ ಅವರ ಭಯಂಕರ ರೆಸ್ಪಾನ್ಸಿಬಿಲಿಟಿ ಇತ್ತು ನನ್ನ ಮೇಲೆ. ಅಂಡ್ ನನ್ನ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ರು ಕೂಡ, ನೀವು ನೋಡಿರ್ತೀರಾ. ಯಾ, ಸೊ ಇಟ್ ವಾಸ್ ವೆರಿ ಸ್ಟ್ರೆಸ್ಫುಲ್. ಆಮೇಲೆ ಆ ಕ್ಯಾಪ್ಟನ್ಸಿ ನಂಗೆ ಏನ್ ಪವರ್ ಸಿಕ್ತು, ಆ ಪವರ್ ಇಂದ ನನ್ಗೇನು ಹೆಲ್ಪ್ ಆಗ್ಲಿಲ್ಲ. ಅಂದ್ರೆ ನನ್ನ ಫ್ರೆಂಡ್ಸ್ ಸೇವ್ ಮಾಡಿದೆ, ನನ್ನ 4 ಜನ ಫ್ರೆಂಡ್ಸ್ ಸೇವ್ ಮಾಡಿದೆ. ಅಂಡ್ ಕ್ಯಾಪ್ಟನ್ಸಿ ಓಟದಲ್ಲಿ ಅದು ಟೀಮ್ಸ್ ಡಿವೈಡ್ ಮಾಡಿದೆ. ಅಂಡ್ ಒಂದಷ್ಟು ಉಸ್ತುವಾರಿ ಮಾಡಿದೆ ಹೊರತು ನನ್ಗೇನು ನಾರ್ಮಲಿ ಇಮ್ಯುನಿಟಿ ಕೊಡ್ತಾರೆ, ನನ್ಗೆ ಇಮ್ಯುನಿಟಿನೂ ಸಿಗ್ಲಿಲ್ಲ. ಸೊ ಸೆಕೆಂಡ್ ಕ್ಯಾಪ್ಟನ್ಸಿ ತುಂಬಾ ಸ್ಟ್ರೆಸ್ಫುಲ್ ಆಗಿತ್ತು. ಹೌದು. ಇನ್ನು ಸೆಕೆಂಡ್ ಕ್ಯಾಪ್ಟನ್ಸಿಯಲ್ಲಿ ನಮ್ರತಾ ಗೌಡ್ ಅವರ ಮಾತನ್ನೇ ಸ್ವಲ್ಪ ಜಾಸ್ತಿ ಆಲಿಸ್ತಾ ಇದ್ರು ಸ್ನೇಹಿತರು ಅಂತ ಬಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದಾ ಅಥವಾ ನೋಡಿ, ಫಸ್ಟೇ ನಾನು ಡಿಸೈಡ್ ಮಾಡಿದ್ದೆ ದಟ್ ಆಮೇಲೆ ಇನ್ನೊಂದು ಈ ಬಯಾಸ್ ಟು ಅನ್ಬಯಾಸ್. ಸಿ ಕ್ಯಾಪ್ಟನ್ಸಿ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಆಗೋದು, ನಾವು ನಮ್ಮ ಸಾಮರ್ಥ್ಯದ ಮೇಲೆ ಗೆಲ್ಲೋದು. ಅಲ್ಲಿ ಇರೋ ಜನ ಅಂದ್ರೆ ಇರೋ ಕಂಟೆಸ್ಟೆಂಟ್ಸ್ ವೋಟ್ ಮಾಡಿ ನಾನು ಕ್ಯಾಪ್ಟನ್ ಆದವನಲ್ಲ, ಆಯ್ತಾ? ಅವ್ರು ವೋಟ್ ಮಾಡಿ ನಾನು ಕ್ಯಾಪ್ಟನ್ ಆಗ್ಬೇಕು ಅಂತ ಇದ್ದಿದ್ರೆ 100% ಅವ್ರು ಯಾರು ವೋಟ್ ಮಾಡ್ತಾ ಇರಲಿಲ್ಲ ಅಲ್ಲಿ ಇರೋ ಕಂಟೆಸ್ಟೆಂಟ್ಗಳು, 12 ಜನ. ಸೊ ನಾನು ಯಾರಿಗೂ ಫೇವರ್ ಮಾಡಬೇಕು ಫೇವರ್ ಮಾಡಬಾರ್ದು ಅಂತ ಏನಿಲ್ಲ. ನಾನು ನನ್ನ ಫ್ರೆಂಡ್ಸ್ ಅನ್ನು ಸೇವ್ ಮಾಡೋದ್ರಲ್ಲಿ ಏನು ತೊಂದರೆ ಇದೆ? ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾಮಿನೇಷನ್ ಮಾಡಿದ್ದು, ಸೇವ್ ಮಾಡಿದ್ದು ನನ್ನ ಫ್ರೆಂಡ್ಸನ್ನೇ ಸೇವ್ ಮಾಡಿದ್ದು. ನನ್ಗೆ ಯಾರ್ಯಾರು ಅಷ್ಟು ಚೆನ್ನಾಗಿರಲ್ವೋ ಅವ್ರನ್ನೇ ನಾಮಿನೇಟ್ ಮಾಡಿದ್ದು. ಟೀಮ್ಸ್ ಡಿವೈಡ್ ಮಾಡಿದ್ದು ನಾನು ಹಾಗೆ ಮಾಡಿದ್ದು. ನನ್ನ ಫ್ರೆಂಡ್ಸ್ನೆಲ್ಲ ಒಂದು ಟೀಮ್ಗೆ ಹಾಕ್ದೆ, ಇನ್ನು ಮಿಕ್ದವ್ರನ್ನ ಒಂದು ಟೀಮ್ಗೆ ಹಾಕ್ದೆ. ಬಟ್ ಉಸ್ತುವಾರಿ ಮಾಡೋದು ಫೇರ್ ಆಗಿ ಮಾಡಬೇಕು. ಅದು ಒಂದು ಪವರ್ ಕೊಟ್ಟಿರ್ತಾರೆ ನಿಮ್ಗೆ, ಅದು ಫೇರ್ ಆಗಿರ್ಬೇಕು. ಸೊ ಅದನ್ನ ನಾನು ಫೇರ್ ಆಗಿ ಮಾಡಕ್ ಟ್ರೈ ಮಾಡಿದ್ದೀನಿ. ಸೊ ನಮ್ರತಾ ಅವರು ಮೈಕಿ ನನ್ನ ಟೀಮ್ ಬೇಕು ಅಂತ ಹೇಳಕ್ಕಿಂತ ಮುಂಚೆನೆ ನಾನು ಡಿಸೈಡ್ ಮಾಡಿದ್ದೆ ದಟ್ ನನ್ನ ಎಲ್ಲಾ ಫ್ರೆಂಡ್ಸು ನಾನು ಯಾರ್ಯಾರನ್ನ ಸೇವ್ ಮಾಡಿದ್ದೀನೋ ಅವರೆಲ್ಲ ಒಂದು ಟೀಮಲ್ಲಿ ಇರ್ತಾರೆ ಅಂತ ನಾನು ಮುಂಚೆನೆ ಡಿಸೈಡ್ ಮಾಡಾಗಿತ್ತು. ಅಂಡ್ ಅದು ನನ್ನ ಸ್ಟ್ರಾಟಜಿ ಫಸ್ಟೇ ಇತ್ತು. ನಮ್ರತಾ ಅವ್ರು ಹೇಳಿದ್ರು ಅಷ್ಟೇ ಬಾಯ್ಬಿಟ್ಟು, ಬಟ್ ನನ್ನ ತಲೆಯಲ್ಲಿ ಮೊದಲೇ ಇತ್ತು. ಅಂಡ್ ಏನಾಗುತ್ತೆ ಅಂದ್ರೆ, ಯಾರೋ ಇಬ್ರು ಚೆನ್ನಾಗಿದ್ದಾರೆ, ಅವರಿಬ್ರು ಮಧ್ಯ ಬಾಂಡ್ ಚೆನ್ನಾಗಿದೆ ಅಂದ್ರೆ ಅದನ್ನ ಹಾಳು ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಅಂದ್ರೆ ನೀನ್ ನಮ್ರತಾ ಮಾತು ಕೇಳ್ತಾ ಇದೀಯಾ, ವಿನಯ್ ಮಾತು ಕೇಳ್ತಾ ಇದೀಯಾ, ಅರೆ ನಾವು ಫ್ರೆಂಡ್ಸ್ ಯಾರ್, ನಾವು ಒಂದೇ ಇದ್ರಲ್ಲಿ ಯೋಚನೆ ಮಾಡ್ತೀವಿ, ಅದಕ್ಕೆ ಫ್ರೆಂಡ್ಸ್ ಆಗಿರೋದು. ನೀವ್ ಯಾರ ಜೊತೆ ಫ್ರೆಂಡ್ ಆಗ್ಬೇಕು ಅಂದ್ರೆ ನಿಮ್ಗೂ ಅವ್ರಿಗೂ ಇನ್ ಕಾಮನ್ ಏನೋ ಇರ್ಬೇಕಲ್ವಾ? ನಿಮ್ಗೂ ಅವ್ರಿಗೂ ನೀವು ಯೋಚನೆ ಮಾಡ್ತಾ ಇರೋ ರೀತಿನೇ ಬೇರೆ ಅಂದ್ರೆ ನೀವು ಫ್ರೆಂಡ್ಸ್ ಆಗಿರಕ್ ಸಾಧ್ಯ ಇಲ್ಲ. ಸೊ ನಮ್ಗೆ ಒಂದಷ್ಟು ವಿಷಯಗಳು ಕಾಮನ್ ಇತ್ತು. ನಾವು ಗೇಮ್ ನೋಡ್ತಾ ಇರೋ ರೀತಿ
ಸಿಮಿಲರ್ ಆಗಿತ್ತು, ಅದಕ್ಕೆ ನಾವು ಫ್ರೆಂಡ್ಸ್ ಆಗಿದ್ವಿ ಹೊರತು ಇಟ್ಸ್ ಅವ್ರು ನನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು, ವಿನಯ್ ನನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು. ಆಮೇಲೆ ನಾನು ಯಾರ ಮಾತು ಕೇಳ್ತಾ ಇರಲಿಲ್ಲ, ಒಂದ್ಸತಿ ಬಿಗ್ ಬಾಸ್ ಮಾತೇ ಕೇಳಕ್ ನಾನು ಒಂದ್ ಸ್ವಲ್ಪ ಇದು ಮಾಡ್ತಾ ಇದ್ದೆ ಆಯ್ತಾ. ಅಂಥವನು ಅಲ್ಲಿ ನಮ್ರತಾ ಮಾತು ಕೇಳೋದು, ವಿನಯ್ ಮಾತು ಕೇಳೋದು ಸೀನೇ ಇಲ್ಲ. ನಿಮ್ಮ ಮನೇಲೇ ಕೇಳಿ, ನಾನು ಅಪ್ಪ ಅಮ್ಮನ ಮಾತೇ ಕೇಳಲ್ಲ. ನಮಸ್ಕಾರ, ನಾನು ನಿಮ್ಮ ಸ್ನೇಹಿತ್ ಗೌಡ. ಆ್ಯಂಡ್ ಈ ಸಂಜೆ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.